ನಮ್ಮ ರೈತ ಸಂಘಟನೆಯ ಹೆಸರನ್ನ ಬಳಸಿಕೊಂಡು ಕೆಲವರು ದುರುಪಯೋಗವನ್ನ ಪಡಿಸಿಕೊಳ್ಳುವುದಲ್ಲದೆ ಸಂಘಟನೆಗೆ ಒಂದು ಕೆಟ್ಟ ಹೆಸರನ್ನ ತರುತ್ತಿದ್ದಾರೆ ಅಂತ ರಾಜ್ಯ ರೈತ ಪರ್ವ ರೈತ ಸಂಘದ ಸಂಸ್ಥಾಪಕರಾದಂತಹ ರಾಜ್ಯಾಧ್ಯಕ್ಷ ವಿಜಯಗೌಡ ಅವರು ತಿಳಿಸಿದ್ದಾರೆ. ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ರೈತ ಪರ್ವ ರೈತ ಸಂಘಟನೆ ದಿನಾಂಕ ಮೇ 3, 2026ರಲ್ಲಿ ಸಹಕಾರ ಸಂಘಗಳ ಉಪನಿಬಂಧಕರು ಹಾಗೂ ಜಿಲ್ಲಾ ಸಂಘಗಳ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನೋಂದಣಿಯಾಗಿದ್ದಂತಹ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ ವಿಜಯಗೌಡ, ಯುವ ಘಟಕದ ರಾಜ್ಯ ಅಧ್ಯಕ್ಷರಾಗಿ ಜಿ. ಉಮಾಶಂಕರ್, ರಾಜ್ಯ ಉಪಾಧ್ಯಕ್ಷರಾಗಿ ರಾಗಿ ರಘು ಕೆಜೆಎಸ್, ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಡಾ. ಅಬ್ದುಲ್ ಶುಕೂರ್, ಗೋರೂರು ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷರಾಗಿ ನಟರಾಜು, ತುಮಕೂರು ಜಿಲ್ಲಾ ಅಧ್ಯಕ್ಷರಾಗಿ ಪ್ರತಾಪ್ ಕುಮಾರ್, ಜಿಲ್ಲಾ ಕಾರ್ಯದರ್ಶಿಯಾಗಿ ನಾಗರಾಜು ಮತ್ತು ತಾಲೂಕು ಅಧ್ಯಕ್ಷರಾಗಿ ಕಂಠನಹಳ್ಳಿಯ ವಸಂತ್ ಕುಮಾರ್ ಆಯ್ಕೆಯಾಗಿದ್ದಾರೆ ಅಂತ ಹೇಳಿದರು. ಆದರೆ ಕೆಲವರು ರಾಜ್ಯ ರೈತ ಪರ್ವ ರೈತ ಸಂಘಟನೆ ರಾಜ್ಯಾಧ್ಯಕ್ಷರಂತ ಮತ್ತು ಜಿಲ್ಲಾಧ್ಯಕ್ಷರೆಂದು ಸುಳ್ಳು ಹೇಳಿಕೊಂಡು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಗೊಂದಲಗಳನ್ನು ಕೂಡಲೇ ನಿಲ್ಲಿಸಬೇಕು. ನಿಲ್ಲಿಸದೇ ಇದ್ದಲ್ಲಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಪರ್ವ ರೈತ ಸಂಘ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ. ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಕರೆದಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಸಂಘಟನೆ ಬಗ್ಗೆ ಒಬ್ಬ ವ್ಯಕ್ತಿ ನಿನ್ನೆ ಯಾವುದೇ ರಿಜಿಸ್ಟ್ರೇಷನ್ ಇಲ್ಲ, ಅನಾಮಿಕವಾಗಿ ಸಂಘ ನಡೆಸ್ತಾವ್ರೆ ಅಂತೇಳಿ ಒಂದು ಫೇಸ್ಬುಕ್ ಚಾನಲ್ನಲ್ಲಿ ಒಂದು ಸುದ್ದಿ ಮಾಡಿರ್ತಾರೆ. ಈ ಸುದ್ದಿ ಸಂಪೂರ್ಣವಾಗಿ ಸುಳ್ಳಾಗಿರುತ್ತೆ. ಪ್ಲಸ್ ಅನಾಗೃತೀಕೃತವಾಗಿ ಅವ್ರು ಏನನ್ನು ಇದು ಮಾಡಿರ್ತಾರೋ ಇದು ಆಲ್ರೆಡಿ ಕುಣಿಗಲ್ ಸ್ಟೇಷನ್ನಲ್ಲಿ ಅವ್ರ ಮೇಲೆ ಕೂಡ LC ಆಗಿರುತ್ತೆ. ಅದೇ ಥರ DC ಆಫೀಸಲ್ಲಿ ಕೂಡ ಅವ್ರ ಮೇಲೆ ಕಂಪ್ಲೇಂಟ್ ಆಗಿರುತ್ತೆ. ಅದೇ ಥರ ಇಲ್ಲಿ ಕೂಡ SP ಅವ್ರಿಗೂ ನಾವು ಕಂಪ್ಲೇಂಟ್ ಮಾಡಿರ್ತೀವಿ. ನಮ್ಮ ಸಂಘಟನೆಯ ಒಂದು ಪ್ಯಾನ್ ಕಾರ್ಡು, ನಮ್ಮ ಸಂಘಟನೆಯ ಸರ್ಟಿಫಿಕೇಟು ಯಾರು ಬೇಕಾದರೂ ರಾಜಾರೋಷವಾಗಿ ಎಲ್ಲೂ ಬೇಕಾದರೂ ಬಂದು ನೋಡ್ಬೋದು. ಇನ್ನು ಮುಂದೆ ಈ ಸಂಘಟನೆಯಲ್ಲಿ ಯಾರೇ ಕರ್ನಾಟಕ ರಾಜ್ಯ ರೈತ ಪರ್ವ ರೈತ ಸಂಘದ ಹೆಸರು ಹೇಳ್ಕೊಂಡು ತುಮಕೂರು ಜಿಲ್ಲಾಧ್ಯಕ್ಷರು ಅಥವಾ ಕುಣಿಗಲ್ ತಾಲೂಕು ಅಧ್ಯಕ್ಷರು ಅಂತ ಹೇಳ್ಕೊಂಡು ಹೋದರೆ ಮುಂದೆ ಕಾನೂನಿನಲ್ಲಿ ಕಠಿಣ ಕ್ರಮ ನಾವು ಎದುರಿಸಬೇಕಾಗುತ್ತೆ. ಇಲ್ಲಿ ಒಂದು ಸಂದೇಶನ ನಾವು ನೇರವಾಗಿ ರವಾನಿಸ್ತೀವಿ. ಯುವ ಘಟಕ ರಾಜ್ಯಾಧ್ಯಕ್ಷರನ್ನಾಗಿ ಉಮಾಶಂಕರ್ ಅವ್ರನ್ನ ನೇಮಿಸಿದ್ದೀವಿ. ಅದೇ ಥರ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರನ್ನಾಗಿ ರಘು ಅವ್ರನ್ನ ನೇಮಿಸಿದ್ದೀವಿ. ನಮ್ಮ ನಾಗಣ್ಣವರು ಕೂಡ ಕಾರ್ಯದರ್ಶಿಯಾಗಿರ್ತಾರೆ. ಇನ್ನು ಮುಂದೆ ಕುಣಿಗಲ್ ತಾಲೂಕಿನ ಅಧ್ಯಕ್ಷರಾಗಿ ವಾಸು ಕಂಠನಹಳ್ಳಿಯವರು ಕೂಡ ಇರ್ತಾರೆ. ಬೇರೆ ಯಾರೇ ಇದು ಅವ್ಯಾಚಾರವಾಗಿ ಬೇರೆ ಈ ಸಂಘಟನೆ ಹೆಸರು ಹೇಳ್ಕೊಂಡು ದುರ್ಬಳಕೆ ಮಾಡ್ಕೊಂಡು ಪ್ರಯತ್ನ ಪಟ್ಟರೆ ಕಾನೂನಿನಲ್ಲಿ ನಾವು ಕ್ರಮ ತಗೊಂಡು ಮುಂದೆ ಏನು ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ಈಗ ಆಲ್ರೆಡಿ ನೋಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು. ಏನು ಈ ಸಂಘಟನೆ ಹೆಸರು ಇನ್ನೊಂದು ಡಾಕ್ಯುಮೆಂಟ್ನ ಇಟ್ಕೊಂಡ್ಬಂದು ಇವತ್ತು ಕುಣಿಗಲ್ನಲ್ಲಿ ಪ್ರಚಾರ ಮಾಡಲಿಕ್ಕೆ ಹೊಂಟಿದ್ರು ಅವ್ರಿಗೆ ಕಾನೂನಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕಾನೂನಿನ ಪರವಾಗಿ ಉತ್ತರ ಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಯುವ ಘಟಕದ ಉಮಾಶಂಕರ್ ಅವರು ಕರ್ನಾಟಕ ರಾಜ್ಯ ರೈತ ಪರ್ವ ರೈತ ಸಂಘ ರಿಜಿಸ್ಟರ್ ಆಗಿದೆ. ಕಾನೂನಿನಲ್ಲಿ ಕಾನೂನಾತ್ಮಕವಾಗಿದೆ. ರಾಜ್ಯಾಧ್ಯಕ್ಷ ಯುವ ಘಟಕ ಉಮಾಶಂಕರ್. ನಾನು ಯುವ ಜನತೆ ಕೇಳ್ಕೊಳ್ಳೋದೇನಂತಂದರೆ, ಯುವ ಜನತೆ ವ್ಯವಸಾಯಕ್ಕೆ ಬರಬೇಕು. ದೇಶದ ಬೆನ್ನೆಲುಬು ರೈತ. ಇವತ್ತು ಒಟ್ಟು ಕುಟುಂಬಗಳಿಲ್ಲ, ವ್ಯವಸಾಯ ನಡೀತಿಲ್ಲ. ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂದರೆ ಯುವ ಜನತೆ ವ್ಯವಸಾಯಕ್ಕೆ ಬರಬೇಕು. ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡಿಸೋ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈ ಜೋಡಿಸೋ ಅಂಥವ್ರು ನಮ್ಮ ಸಂಘಟನೆಗೆ ಮೆಂಬರ್ ಮಾಡಿಕೊಂಡು ರೈತರ ಪರವಾಗಿ ಸದಾ ಹೋರಾಟ ಮಾಡಿ ಸದಾ ನಾವು ನಿಮ್ಮೊಟ್ಟಿಗೆ ಇರ್ತೀವಿ.